ಸಿದ್ದಿ ಸಿದ್ದಿ ಹುಡ್ರು ಸಾಲಿಗೆ ಹೋದ್ವನ? ಇನ್ನೂ ಇಲ್ರಿ, ಅಣಿ ಆಗಾಕ ಅಂತ ಹೇಳಿನಿ. ಅಣಿ ಆಗಾಕತ್ಯಾರ ಅವ್ರ. ಮತ್ತು ನಿಮ್ಮ ತಮ್ಮ? ನನ್ನ ತಮ್ಮ ಒಳಗೆ ಉಣ್ಣಾಕತ್ಯಾನ. ಇರ್ತಾನಂತ ಮತ್ತು ಹೋಗ್ತಾನಂತ. ನಿನ್ನೆನ ಹೋಗ್ಬೇಕಾಯ್ತ್ರಿ ಅಮ್ಮವ್ರ. ಮತ್ತು ನಾನು ನೀವು ಉಳಿಸ್ಕೊಂಡಕ್ಕೆ ಉಳ್ಕೊಂಡಂಗಾತ. ನಮ್ಮವ್ವ ನಮ್ಮಪ್ಪ ಏನೇನು ಅನ್ಕಂದ್ರೆ ನಾ ಫೋನ್ ಬೇರೆ ಮಾಡಲಿಲ್ಲ. ನನ್ನ ದಾರಿನ ಕಾಯಕತ್ತಿರ್ತಾರೆ ಅವರು. ದನಕ್ಕೆ ಮೇವು ಮಟ್ಟು ಮಾಡ್ಬೇಕು ಅಂತೇಳಿ. ಅದಕ್ಕೆ ಈಗ ಹೋಗ್ತಂತಾರೆ ಅಮ್ಮವ್ರ. ನಾನು ಹೋಗಿ ಬರ್ತಾನೆ. ಊಟ ಮಾಡಿದೇನಪ್ಪ? ಹಾಂ, ಊಟ ಮಾಡಿ ತಗರಿ ಅಮ್ಮವ್ರ. ಹೋಗಿ ಬರ್ತಾನೆ ನಾನು. ನಿಮ್ಮಪ್ಪ ನಿಮ್ಮವನ್ನ ಹೋಗಿದ ತಕ್ಷಣ ಕೇಳಿದೆ ಅಂತ ಹೇಳಪ್ಪ. ಮಾವ ಕೇಳ್ದ ಅಂತ ಹೇಳಪ್ಪ. ಹಾಂ, ಆಯ್ತು ತಗರಿ ಅಮ್ಮವ್ರ, ಹೇಳ್ತಾನೆ. ಚಲೋ ನೋಡ್ಕೆ ಮಾವ ನಿಮ್ಮನ್ನು ಕೇಳ್ತವ ಅಂತ ಹೇಳ್ತಾನೆ. ಮತ್ತು ಅವ್ರಿಗೂ ಫ್ರೀ ಇದ್ದಾಗ ಬರೋಕ್ಕೆ ಕೇಳಪ್ಪ. ಬಿಡು ಮಾಡ್ಕೊಂಡ ಮಗಳು ನೋಡ್ಬೇಕನ್ನೋದು ಅವ್ರಿಗೆ ಆಸೆ ಇರ್ತೈತಿ. ಬಂದು ಹೋಗ್ಲಿ ಬೇಕಾರೆ. ಹಾಂ ಹಾಂ ಅಮ್ಮವ್ರ, ಹೇಳ್ತಾನೆ ತಗರಿ, ಹೇಳ್ತಾನೆ. ಸಿದ್ದಿ ಹುಡ್ರನ್ನ ಸಾಲಿಗೆ ಕಳಿಸು. ನಾನು ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತಾನೆ. ಹಂಗಾರ ಅಲ್ರಿ, ನಿನ್ನೆದ ಕುರಿ ಸಾಲ ಐತಿ. ಮತ್ತು ಊಟ ಮಾಡ್ಕೊಂಡು ಹೋಗ್ಬಿಡ್ಬೇಕಾಯ್ತು ಒಮ್ಮರಿ ಹೊತ್ತಾಗ. ಇಲ್ಲ, ದೌಡ್ ಹೋಗಿ ಬರ್ತಾನೆ. ಹೋಗಿ ಬಂದ್ಮೇಲೆ ಊಟ ಮಾಡ್ತಂತಾಗ. ಅಷ್ಟೊತ್ತಿಗೆ ಸ್ವಲ್ಪ ಹೊಲದಾಗ ಕೆಲಸ ಐತಲ್ಲ, ಎಲ್ಲ ಮುಗಿಸ್ಕೊಂಬಂದ್ರೆ ಒಂದು ಸಮಾಧಾನ. ಹಾಗಾಗಿ ಹೋಗಿ ಬರ್ತಾನೆ. ಹುಡ್ರನ್ನ ಸಾಲಿ ಕಳಿಸ, ಸಾಲಿ ಬಿಡಿಸ್ಬೇಡ ಅವ್ರನ್ನ. ಆಯ್ತು ಆಯ್ತು ತೋರಿ, ನಾಳೆ ಕಳಿಸ್ತಾನೆ. ಹೋಗಿ ಬರ್ರಿ ಹಂಗಾರ. ತಮ್ಮ ಹೋಗಿ ಬರ್ತೀವಿ ಹಂಗಾರ. ಅವ್ವ ಅಪ್ಪನ ಕೇಳಿ ಅಂತ ಹೇಳ. ನನ್ನ ಕಡೆಗಂತ ಅವ್ರದ್ದು ಚಿಂತೆನ ಮಾಡಂಗಿಲ್ಲ. ನನಗಂತರೂ ನಮ್ಮವ್ವ ಏನು ಮಾಡ್ತಾ, ನಮ್ಮಪ್ಪ ಏನು ಮಾಡ್ತಾ. ಪಾಪ ಅವು ಇಷ್ಟು ದಿನ ನಾ ಮಾಡಿ ಅಡುಗೆ ಮಾಡ್ತಿದ್ದೆ. ಮತ್ತು ಈಗ ಅವ್ರಿಗಂತ ನಾ ಬಂದಮೇಲೆ ಇದಾದಂಗೆ ಆಗ್ಬಿಟ್ಟೈತಿ. ನಾ ಖಾಲಿ ಮನೆ ಆದಂಗೆ ಆಗ್ಬಿಟ್ಟೈತಿ. ನಮ್ಮವ್ವ ಅಡುಗೆ ಮಾಡೋದು ಎಲ್ಲ ಪಾಪ ಆಕಿಗೆ ವಜ್ಜಾಗೈತಿ. ಈಗ ಕೊಟ್ಟೆಣ್ಣು ಕುಲಕ್ಕೆ ಹೊರಗವ. ನಿನ್ನ ನಂಬಿಕೆಂದ ಜೀವನ ಮಾಡೋಕತ್ತೆ. ನೀನು ಕೊಟ್ಟು ಮನೆಗೆ ಹೋಗಕ್ಕೆ ಮತ್ತು ಬಂದಿದ್ದಿ. ಈಗ ಮತ್ತು ನಮ್ಮ ಹರೇ ಪಂಚಿದ್ದಂಗೆ ನಾವು ಮಾಡೇ ಮಾಡ್ತೇವೆ. ಒಂದು ಹೊತ್ತು ಮಾಡಿದ್ರೆ 2 ಹೊತ್ತು ತಿಂತಾರೆ. ಮತ್ತು ಏನು ಮಾಡೋದೈತಿ? ಆಟ ಆಗದ ತಗ. ನಾ ಹೇಳಿದ್ ಮಾತ್ರ ಮರಿಬೇಡ. ಆ ಹುಡ್ರನ್ನ ಹದ್ದು ಬಸ್ತು ಎಲ್ಲ ಹೇಳಿದ್ನಲ್ಲ, ನೆನಪಿಟ್ಕೊಂಡು ಮಾಡಂಗೆ. ನನಗೆಲ್ಲ ಗೊತ್ತಾಯ್ತಾಗ. ನೀ ಇಟ್ಟು ಹೇಳಿದಲ್ಲ, ನಾ ಏನು ಮಾಡ್ಬೇಕು ನನ್ನ ತಲೆಗೈತಿ. ನಾ ಅದನ್ನ ಮಾಡ್ತಂತಾಗ. ನೀ ಯಾಕೆ ಸಿಕ್ಕಿ ಚಿಂತಿತ್ತಮ್ಮ? ನೀವು ಹೋಗಿ ಬಾ. ಅವ್ರಿಗೆ ಕೇಳಿದೆ ಅಂತ ಹೇಳ. ನನ್ನ ಬಗ್ಗೆ ಚಿಂತೆ ಮಾಡಬೇಡ ಅಂತಾನೆ ಹೇಳ. ಅವಾಗ ಬರೀ ನನ್ನ ಬಗ್ಗೆನ ಚಿಂತೆ ಮಾಡ್ತಾಳೆ ಆಕಿ. ಮತ್ತು ನೀವು ಹೋಗಿ ಮೇಲೆ ಅವನ್ನ ಕಳಿಸ್ಕೊಡು. ಆಕಿಗೆ ಒಂದು ಸ್ವಲ್ಪ ಬಿಡುವು ಮಾಡಿ ಕಳಿಸ್ಕೊಡು. ನಾನು ನೋಡಂಗಾಗೈತೆ ಅವನ್ನ. ಮತ್ತು ಕಳಿಸ್ಕೊಡಪ್ಪ. ಹಾಂ ಆಯಿತು ಅಕ್ಕ, ಕಳಿಸ್ಕೊಡ್ತಾನೆ. ಅವನ್ನ ಅಪ್ಪನ ಇಬ್ಬರನ್ನೂ ಕೂಡ ಕಳಿಸ್ಕೊಡ್ತಾನಂತ. ಬರ್ತಾನೆ ಹಂಗಾರ ನಾನು. ಹುಷಾರಾಗಿ ಹೋಗಪ್ಪ. ಬೈಕ್ನೇ ಮತ್ತು ಮಳೆ ಬಂದ್ರೆ ಜಿಗಿದ್ದು ಬಿದ್ದಿದ್ದಿದ್ದಿ. ಹುಷಾರಾಗಿ ಹೋಗೇನ. ಆಯಿತು ಆಯಿತು. ಹೋಗೋದಾರಾಗೇನೋ ಚಿರ್ತಿ ಬಂದತ್ತೆ ಅಂತ ನೋಡ್ಲ, ನೋಡ್ಕೊಂಡು ಹೋಗ. ಸರಿ ಸರಿ ತಗರಕ ಹೋಗೋಣಲ್ಲ. ದಿನ ಅಡ್ಡಾಡ್ಕೊಂತ ಇರ್ತಾವಲ್ಲ, ಅವೇನ ಅಷ್ಟು ಇದು ಅನ್ಸೋದಲ್ಲ. ನಾನು ಹೋಗಿ ಬರ್ತಂತ ತಗರವ. ನೀನು ಹುಷಾರು ಹಂಗಾರ. ಹೇಳಿದ್ದೆಲ್ಲ ನೆನಪೈತಲ್ಲ, ಅಷ್ಟು ಮಾಡಿ ನೀನು. ನಮ್ಮ ತಮ್ಮ ಹೇಳೋದು ಖರೆ ಐತಿ. ನಾಳೆ ನನಗೆ ಒಂದು ಮಗು ಆತದ್ನಿ ಅಂದ್ರೆ ಮತ್ತು ಇವ್ರಿಗೆ ಊಟ ಅಷ್ಟೇ ಹೋಗ್ಬಿಟ್ರಿ ಮಾಡ್ಬೇಕಾನ. ನಾನು ಇವ್ರಿಗೆ ಅಲ್ಲಿ ಹೇಳ್ಬೇಕು ಅಲ್ಲೇ ಹೇಳ್ತೀನಿ. ಏ ಹುಡ್ರ, ಚಂದ್ರು, ಗಿರ್ಜವ, ಬರ್ರಿ. ಹೊತ್ತಾತ, ಸಾಲಿಗೆ ಹೋಗಿ ಬರ್ರಿ. ನಿಮ್ಮಪ್ಪ ನೋಡಿದ್ರೆ ಹುಡ್ರ ಸಾಲಿಗೆ ಹೋದ ಅಂತಾನ. ಇವು ನೋಡಿದ್ರೆ ಇನ್ನೂ ಅಣಿನ ಆಗಿಲ್ಲ. ಬರ್ರಿ, ಸಾಲಿಗೆ ಹೊತ್ತಾತ. ಏ ತಂಗಿ ಗಿರ್ಜವ, ಎಲ್ಲಿ ಹೋಗಿದ್ದಿ? ಸಾಲಿಗೆ ಹೊತ್ತಾತ. ಬರೀ ಆಟ ಆಡೋದನ ಬೆಳಗ್ಗೆಯಿಂದ ಸಂಜೆ ಮಟನ. ಸಾಲಿಗೆ ಹೊತ್ತಾತ, ಹುಡ್ರದ ಹೊಂಟವು. ಬರ್ರಿ. ಮತ್ತು ನಿಮ್ಮಪ್ಪ ನೋಡಿದ್ರೆ 2 ಸತಿ ಹೇಳಿದ, ಸಾಲಿಗೆ ಹೋದ್ರಲ್ಲ ಹುಡ್ರ ಅಂತೇಳಿ. ಹೊಲಕ್ಕೆ ಹೋಗ್ಯಾನ, ಮತ್ತೆ ಬೈತಾನ. ಹೋಗಿ ಬರ್ರಿ. ಸ್ವಲ್ಪ ತಲೆ ಬಾಚದೆ. ತಲೆ ನಿನ್ನೆ ಬಾಚೇನಿ. ಅದೇನಂತ ಹಾಡಿಲ್ಲ. ಒಂದಿಷ್ಟು ಬೆಳಗಾವದವು. ಬೆಳಗ್ಗೆ ಹೋಗಂತ ಹೇಳುವ ಸಾಲಿಗೆ. ಬೆಳಗ್ಗೆ ಬಾ. ಅದನ್ನ ಸ್ವಲ್ಪ ಭಾಳ ಅದಾವ ಬೆಳಗಾವು. ನನಗೂ ಬೇಕು ಏಟ್ ಅಂತ ಮಾಡಿ ನಾನು. ನೀನು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರಪ್ಪ ಆಡವ. ಬೆಳಗ್ಗೆ ಹೋಗ ತಂಗಿ ಚೋರು. ಇವತ್ತೊಂದಿನ ಬೆಳಗ್ಗೆ ನನಗೆ ಹೊತ್ತಾಗೈತಿ. ಮತ್ತು ತಲೆ ಬಚ್ಚಕೊಳ್ಳಿ ಅಂದ್ರೆ ನಾ ಹಂಗೆ ಮಕ್ಕ ತಕೊಂಡು ರೆಡಿಯಾಗಿ ಹೋಗ್ತಾನೆ. ನೀನ ಬೆಳಗ್ಗೆ ಬೇವ. ನಾನು ಸಂಜೆ ಮುಂದೆ ಬೇಕಾದ್ರೆ ಬೆಳಗ್ಗೆ ಕೊಡ್ತಾನಂತ. ಇವತ್ತೊಂದಿನ ಬೆಳಗ್ಗೆ ಬೇವ. ಸರಿ ಆತ. ಹಣ್ಣೆಲ್ಲಿಗೆ ನೋಡಿ, ಅವನ್ನ ಕರ್ಕೊಂಬ. ಬೇಡ ಹೋಗಿ ಬರ್ರಿ. ಮತ್ತೆ ನಾವು ಸಾಲಿಗೆ ಹೋಗ್ತಾರವ. ಉಣ್ಣಾಕ ಏನು ಮಾಡಿ ಬೇವ? ಉಂಡು ಹೋಕ್ಕವ ಸಾಲಿಗೆ. ಉಣ್ಣಾಕ ಏನು ಮಾಡಲಿಲ್ಲ. ನಿನ್ನಿದ ಕುರಿ ಸಾರ ಐತಿ, ಅದ್ರ ಮೇಲೆ ಬಿಟ್ಟನಿ. ಅದನ್ನ ತಿಂದು ಹೋಗ್ಬರ್ರಿ. ಮತ್ತೆ ಹೊತ್ತಕತಿ. ಮತ್ತು ಆಕೆ ಬೆಳಗಂದ್ರೆ ಬೆಳಗಕ್ಕೆ ಒಲ್ಲಂತಾಳ. ಮತ್ತು ತೊಂದಿನ ಹೋಗ್ರಿ. ಮತ್ತು ಅಣಿಯಾಗಿ ಆಯ್ತು ಹೋಕ್ಕವಿ. ಉಂಡು ಕುರಿ ಸಾರು ಮಾಡ್ಯಾಳಂತ. ಉಪ್ಪಿಟ್ಟು ಏನಾರ ಅವಲಕ್ಕಿನಾರ ಉಪ್ಪಿಟ್ಟಾರ ಪಲಾವರ ಏನಾರ ಮಾಡಬಿಟ್ಟು ನಿನ್ನಿದ ಕುರಿ ಸಾರು ಮಾಡ್ಯಾಳಮ್ಮವ. ಯಾಕ ನಮ್ಮವನು ಬರ್ತಾ ಏನೋ ಒಂಥರ ನೋಡ್ತಾಳಪ್ಪ ನಮಗೆ ಅಂತ. ಇರ್ಲಿ ಬಿಡೋಣ, ಅದನ್ನ ಉಂಡ ಹೋಗೋಣಂತಾಗ. ಗುಸು ಮಾತಾಡ್ಕೊಂತ ನಿಂತ್ಕೊಂಡ್ರಲ್ರಲ್ಲ. ಹೋಗಿ ಬರ್ರಿಲ್ಲ, ಹೊತ್ತಾತ. ಎಷ್ಟಂತ ಬಡ್ಕೋಬೇಕಪ್ಪ ನಾನು. ಬಡ್ಕೊಂಡು ಸಣ್ಣ ಅದು ಹೋಗತ್ತ. ನಿಮ್ಮ ಕಾಲಾಗ ಸಾಕಾಗಿ ಹೋತ್ ನನಗೆ. ಅಣ್ಣ ಹೋಗಂಬ. ಬೇಡ. ಅದನ್ನ ತಿಂದು ಹೋಗ್ಕೋತಾರ. ಹಾಕಿ ಕೊಡ್ಬಾ ಅದನ್ನಾರ.
ಏ ತಂಗಿ ಗಿರ್ಜವ್ವ, ನಾ ಇನ್ನು ಕಸ ಹೊಡೆದಲ್ಲ ಏನಿಲ್ಲ, ನೀವ ಹಾಕ್ಯಂದು ತಿಂದು ಹೋಗ್ರಿ ಹೊತ್ತಾಕತಿ. ನಾನ ಹಾಕಿ ಕೊಡ್ಬೇಕಂದ್ರೆ ಹೆಂಗಾಕತಿ ಹೇಳ? ನೀವ ಹಾಕ್ಯಂದು ತಿಂದು ಹೋಗ್ಬರಿ ಬಡ ಬಡ. ಅವ್ವ ನನಗೆ ನೋಟ್ಬುಕ್ಗೆ ರೊಕ್ಕ ಬೇಕಾಗಿರ್ತದೆ. ನಿಮ್ಮಪ್ಪ ಇದ್ದಾಗ ಕೇಳ್ಬೇಕವ, ನಾನು ಕೇಳಿದ್ರೆ ನಾ ಹೇಳ್ತಾರಲಿ. ನಾ ಏನು ಹೊಲಕ್ಕೆ ಹೋಗ್ತಾನೆ ಮನೆಗೆ ಹೋಗ್ತಾನೆ, ನನ್ನ ಹತ್ರ ಎಲ್ಲಿ ಬರ್ತಾವಳ? ನಿಮ್ಮಪ್ಪ ಬಂದೆ ಅಂದ್ರೆ ಇಸ್ಕೊಂಡು ಹೋಗ್ಬೇಕು. ಇಲ್ಲ ನಿಮ್ಮಪ್ಪ ಇದ್ದಾಗ ಕೇಳಿದ್ರೆ ನಾನಾರ ಇಷ್ಟು ಕೊಡ್ತಿದ್ದೆ. ಅಪ್ಪನ್ ಕೇಳಿದೆ, ಅವನ್ ತಾಕಿಸ ಅಂತನಂತದೆ ವಾದಕಂದೆ. ನನ್ ಕೇಳನ್ನ ನನ್ನ ಕೈಗೇನು ಕೊಟ್ಟಲ್ ಬಿಡು ಆತ. ಸುಳ್ಳು ಹೇಳ್ಯಾನ, ರೊಕ್ಕಲ್ಲ ಕಾಣಿಸ್ತತಿ ಅಂತಂತಾಕ. ಈಗ ಇದ್ದಂಗೆ ಮಾಡ್ಕೆ ಮುಂದ ಕೊಡಿಸ್ತತಿ. ಅದೇನು ದೊಡ್ಡ ಸಾಲ ಅಲ್ಲ. ಯವ್ವ ನೋಟ್ಬುಕ್ ಕೊಡಿಸ್ಲಿಲ್ಲ ಅಂದ್ರ ಮಾಸ್ತರು ಹೊಡಿತಾರ ಬೇ. ನೋಟ್ಬುಕ್ ಬೇಕೇ ಬೇಕು. ನಿಮ್ಗೆ ಗೊತ್ತಾಗಲ್ಲ, ನಿಮ್ಮ ಕಾಲದಾಗ ಬರೀ ಪಾಟಿ ಪೆನ್ಸಿಲ್ನೇ ಬರ್ದಿರಿ. ಈಗೆಲ್ಲ ನೋಟ್ಬುಕ್ ಇಲ್ಲ ಅಂದ್ರೆ ಮಾಸ್ತರ್ ಹೊರಗೆ ನಿಲ್ಲಿಸ್ಬಿಡ್ತಾರ, ನಮ್ಮನ್ನ ಅಸಹ್ಯ ಮಾಡ್ತಾರ ಮಂದಿ ಹುಡುಗರಿಗೆ. ಹಂಗಾಗಿ ನೋಟ್ಬುಕ್ ಬೇಕೇ ಬೇಕು. ಆಮೇಲೆ ಶಾಲ್ಯಾಗ ಗಣಪತಿ ಇಡ್ತಾರಂತ. ಒಬ್ಬೊಬ್ಬರಿಗೆ 20 ರೂಪಾಯಿ ಇಸ್ಕೊಂಬರ್ರಿ ಅಂತ ಹೇಳ್ಯಾರ. ಅದು 20 ರೂಪಾಯಿ, ತಂಗಿಗೆ 20 ರೂಪಾಯಿ, 40 ರೂಪಾಯಿ ಕೊಡ್ಬೇಕು ಬೇವ. ಅವಕ್ಕೆ ಹೆಂಗೆ ಗೊತ್ತಾ ಮಾಸ್ತರ್ಗೆ ಇಸ್ಕೊಂತವು. ನೀವು ಇಲ್ಲ ಅಂತ ಹೇಳ್ರಿ, ಕೊಡಂಗಿಲ್ಲ ಅಂತ ಹೇಳ್ರಿ. ಅಂತಿಮರಿ ಬೇಕಂದ್ರೆ ಆಕಿಗೆ 10 ಈಕಿಗೆ 10 ನಿಮ್ಮ ಅಪ್ಪನ ಕೂಡ ಇಸ್ಕೊಂಡ್ರಿ. ನಾನು ತಕ್ಕಂತ ರೊಕ್ಕಲ್ಲ. ನಿಮ್ಮ ಅಪ್ಪ ಕೊಟ್ಟನಿ ಅಂದ್ರೆ ಇಸ್ಕೊಂಡು ಹೋಗ್ರಪ್ಪ. ನಿಮ್ಮ ಅಪ್ಪಗೆ ಬಿಟ್ಟು ವಿಚಾರ ನೋಡದ. ಮನಿ ಇರತನ ಆತ್ ಮಾಡ್ತಾನೆ, ನಾ ಮಾಡ್ತಾನೆ. ನಾನು ಕೇಳಿದ್ರೆ ನಾ ಏನ್ ಮಾಡ್ರಿ? ನಿಮ್ಮ ಅಪ್ಪನ ಕೇಳ್ರಿ. ಈಗ ಹೊಲಕ್ಕೆ ಹೋಗ್ಯಾನ, ಸಂಜೆ ಮುಂದೆ ಇಸ್ಕೊಂಡ್ ಬೇಕಾರೆ ನಾಳೆ ಕೊಡುವಂತ್ರಿ. ಈಗ ಸಾಲಿಗೆ ಹೋಗ್ರಿ. ಅದಕ್ಕೆ ಸಿಟ್ಟಾಗ್ಬಾರ್ದು ಯವ್ವ. ಆತ ಅಪ್ಪನ ಕೇಳ್ತಗ. ಮತ್ತೆ ನಿನ್ ತಾಕಿಲ್ಲ ಅಂದ್ರೆ ನೀನು ಮತ್ತೆ ಹೊಲಕ್ಕೂ ಹಂಗಲ್ಲ ಬಿಡಂಗಿಲ್ಲ. ನನಗೂ ಅರ್ಥ ಆಕತಿ. ಅಪ್ಪನ ಕೇಳ್ತಗ ಮತ್ತೆ. ಸರಿ ಆಯ್ತು, ಉಂಡು ಹೋಗ್ಬರ್ರಿ ಹೊತ್ತಾಗತಿ. ನಾನು ಇದು ಬದುಕು ಬಳೆ ಮಾಡ್ತೀನಿ. ಮೇಷ್ಟ್ರೇ ಮೇಷ್ಟ್ರೇ ಮೇಷ್ಟ್ರ ಸಾಲಿಗೆ ಹೋದ್ರನಪ್ಪ. ಇನ್ನೂ ಹೋಗಿಲ್ಲ. ಟೈಮ್ ಈಗ 8:30 ಆಗೈತಿ. ಎರ್ತಾರ್ತಾರೆ ಕೇಳಾರ. ಯಾರಾದ್ರೆ ಹೊರಗೆ ಬರ್ರಿ ವಾ ಸ್ವಲ್ಪ. ಓಹೋ ಗೌಡ್ರೆ, ಕುಮಾರಣ್ಣ, ಏನು ಗ್ರಾಮ ಪಂಚಾಯತಿನ ನಮ್ಮ ಕಡೆ ಮನೆ ಕಡೆ ಬಂದಂಗೆ ಆಗೈತಲ್ಲಪ್ಪ. ಮೇಷ್ಟ್ರೇ ಅದು ಹುಡ್ರು ಮತ್ತು ಗಣಪತಿ ಇಡ್ಬೇಕಂತ ಮಾಡ್ಯಾವ. ಅದಕ್ಕೆ ಪಟ್ಟಿ ತಗತಿದ್ವಿ. ಮತ್ತು ನಿಮ್ದೆಷ್ಟು? ನಾವು ವರ್ಷ ಕೊಡ್ತಾನಲ್ಲ 500 ರೂಪಾಯಿ ಬರ್ಕೊಳ್ರಿ ಸತಿ. ಇಲ್ರಿ ಮೇಷ್ಟ್ರೆ, 500 ರೂಪಾಯಿ ಆಗಂಗಿಲ್ಲ. ಈಗ ಕೂಲಿ ಮಾಡ್ಕೊಂಡು ತಿನ್ನೋರಿಗೆ 500 ರೂಪಾಯಿ ಹಾಕೇವಿ. ನೀವು ಸ್ವಲ್ಪ ನೋಡಿ ಕೊಡ್ರಿ. ಮೇಷ್ಟ್ರು ಹೋದ ಸತಿ ಒಂದು ಎಣ್ಣೆ ಡಬ್ಬಿ, ಒಂದು ಗಣಪತಿ ಕೊಡಿಸ್ತಂಗತ್ತಪ್ಪ. ಮತ್ತು ಈ ವರ್ಷನ ಆಟ ಕೊಡಿಸಿದ್ರೆ ಭಾರಿ ಪಾಡ. ಇಲ್ಲ ಗೌಡ್ರೆ, ಈ ವರ್ಷ ನಮ್ಮದು ಸ್ಯಾಲ್ರಿನೂ ಆಗಿಲ್ಲ, 7ನೇ ವೇತನೂ ಆಗಿಲ್ಲ. ಹಾಗಾಗಿ ನಮ್ಮದು ಕಷ್ಟ ಐತಿ. ನಾವು ಒಂದು 500 ರೂಪಾಯಿ ಕೊಡ್ತಾನೆ. ದೊಡ್ಡ ಮನಸ್ಸು ಮಾಡ್ಕೇಳ್ರಿ ಗೌಡ್ರೆ. ಹಂಗಲ್ರಿ ಮೇಷ್ಟ್ರೆ, ಹೋದ ವರ್ಷ ಕೊಡಿಸಿದ್ರಲ್ಲ ಒಂದು ಎಣ್ಣೆ ಡಬ್ಬಿ, ಒಂದು ಗಣೇಶನ, ಅಷ್ಟು ಕೊಡಿಸ್ಬಿಡ್ರಿ. 60-70 ಸಾವಿರ ರೂಪಾಯಿ ಸಂಬಳ ತಗೋತೀರಿ. ನೀವೇ ಹಿಂಗಂದ್ರೆ ಹೆಂಗೆ? ಕೂಲಿ ಮಾಡ್ಕೊಂಡು ತಿನ್ನೋರು ಕೊಟ್ಟಾರಿ 500-1000 ರೂಪಾಯಿ. ನಿಮಗೇನು ದಾಡಿ? ಗೌಡ್ರೆ ಸಂಬಳ ಆಗಿಲ್ಲ ಗೌಡ್ರೆ, ಹಾಗಾಗಿ ನಾವು ವಿಚಾರ ಮಾಡಕತ್ತೀನಿ. ನಿಮಗೆ ಹೇಳಿಸಿದ್ದೆ ನಾನು. ಊರು ದೇವ್ರಿಗೆ ಕೊಟ್ರೆ ಎಲ್ಲಿ ಹೋಗತ್ತೆ ಹೇಳ್ರಿ? ಕಷ್ಟ ಐತಿ ಈಗ ನಮ್ದು. ಏನಿಲ್ಲ, ಹೋದ ಸತಿ ಕೊಟ್ಟಂಗೆ ಒಂದು ಎಣ್ಣೆ ಡಬ್ಬಿ, ಒಂದು ಗಣೇಶನ್ನ ಅವ್ರು ಕೊಡಿಸ್ತಾರೆ ತಗರಿ. ನಾ ಹೇಳ್ತೇನೆ ಮಾಸ್ತರ್ಗೆ. ಕುಮಾರಣ್ಣ ಮೆಂಬರ್ ನೀನು, ನಮಗೆ ಸಂಬಳ ಆಗಿಲ್ಲ ಗೊತ್ತಲ್ಲ ನಿನಗೆ. ನೀನು ಹಿಂಗಂದ್ರೆ ಹೆಂಗೆ ಮರೆ? SDMC ಅಧ್ಯಕ್ಷ ಬೇರೆ ನೀನು, ಗೊತ್ತೈತಿಲ್ಲ. 4 ತಿಂಗಳು ಸಂಬಳ ಆಗಿಲ್ಲ ನಮ್ದು, ಭಾಳ ಕಷ್ಟ ಐತಿ ಈಗ. ಇಲ್ಲಿ ತಗೋರಿ ಮೇಷ್ಟ್ರೆ, ನಾನೀಗ ಕೊಡ್ತೀನಿ. ಮತ್ತು ನೀವು ನಿಮ್ದು ಸಂಬಳದ ಕೊಡುವಂತ್ರಿ. ಗಣೇಶನ್ನ ಮತ್ತು ಒಂದು ಎಣ್ಣೆ ಡಬ್ಬಿ ಕೊಡಿಸ್ರಿ ಅಂತ ಹೇಳ್ರಿ. ನಾನು ನಮ್ಮ ಮಾಸ್ತರ್ ಕೊಡಿಸ್ತಾರ ಅಂತೇಳಿ ಕರ್ಕೊಂಬಂದನಿ. ನೀವು ನೋಡಿದ್ರಿ ಹಿಂಗಂದ್ರೆ ಹೆಂಗೆ? ಹಂಗೆಲ್ಲ ಮಾಡ್ಬಾರ್ದು. ನೀವು ಗಣೇಶಿಗೆ ಒಂದು ಎಣ್ಣೆ ಡಬ್ಬಿ ಕೊಡಿಸ್ರಿ, ಒಂದು ಗಣೇಶನ ಕೊಡಿಸ್ರಿ. ನಿಮಗೆ ನಾಳೆ ಅದು ಡಬಲ್ ಆಕತ್ರಿ. ನೀವೇನು ಅದ್ರ ಬಗ್ಗೆ ಯೋರಿ ಮಾಡಿಬಿಡ್ರಿ. ನಿಮ್ದು ಸಂಬಳ ಬೇಕಾಗಂಗೆ ಗಣೇಶ ನಿಮ್ಗೆ ಆಶೀರ್ವಾದ ಮಾಡ್ತಾನೆ. ಅಲ್ಲ, ದೇವ್ರಿಗೆ ಕೊಟ್ಟರೆ ಎಲ್ಲೂ ಹೋಗಂಗಿಲ್ಲ, ಅದೇನೋ ಖರೆ ಐತಿ. ಬಟ್ ಆದ್ರೆ ಈಗ ನಮ್ದು ಸಂಬಳ ಎಲ್ಲ ಸುಮ್ಮನೆ ಯಾಕೆ ಸಾಲ ಮಾಡಿ ಕೊಡ್ಸೋದು? ಹಾಗಾಗಿ ಇದ್ದಂಗೆ ಇದ್ದಷ್ಟು ಕಾಲು ಚಾಚ್ಬೇಕಂತ ಹಿರಿಯರು ಗಾದೆನ ಮಾಡ್ಯಾರಲ್ಲ. ಹಾಗಾಗಿ ನಾನು ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಕೊಡ್ಬೇಕಂತ ಮಾಡಿದ್ದೆಪ್ಪ. ನಾವು ಮೇಷ್ಟ್ರೆ ವರ್ಷಕ್ಕೆ ಒಂದ್ಸತಿ ಕೇಳೋದು. ಹಗಲಲ್ಲ ನಿಮ್ಮ ಹತ್ರ ಅದಕ್ಕರ ಬರ್ತವೆ. ಆ ಜಾತ್ರೆ ಐತಿ, ಈ ಜಾತ್ರೆ ಐತಿ ಅಂತ ಏನಾರು ಕೇಳೇವೆ. ವರ್ಷಕ್ಕೊಂದು ಗಣಪತಿ ನೀವು ಕೊಡಿಸ್ತೀರಿ, ಒಂದು ಗಣಪತಿ, ಒಂದು ಎಣ್ಣೆ ಡಬ್ಬಿ ಕೊಡಿಸ್ರಿ. ಹಗಲಲ್ಲ ನಿಮ್ಮ ಹತ್ರಕ್ಕೆ ಬರೋದೇ ಇಲ್ಲ ನಾವು. ಆಯ್ತು ಅವರಪ್ಪ, ಯಾವ್ದ್ರ ಹತ್ರ ನಾನು ಸಾಲ ಮಾಡಿ ಕೊಡ್ತಾನೆ. ಇಲ್ಲ ಕುಮಾರಣ್ಣ ಕೊಡ್ತಾನೆ. ಮತ್ತು ನಾನು ಸಂಬಳ ಆದ್ಮೇಲೆ ಕೊಡ್ತಾನಂತ. ಮತ್ತು ನಾನು ಒಂದು ಎಣ್ಣೆ ಡಬ್ಬಿ, ಒಂದು ಅಕ್ಕಿ ಪ್ಯಾಕೆಟ್, ಒಂದು ಗಣೇಶನ ಕೊಡಿಸಂತಾರೆ. ಒಂದು ಎಣ್ಣೆ ಡಬ್ಬಿ ಜೊತೆಗೆ ಅಕ್ಕಿ ಪ್ಯಾಕೆಟ್ ಕೊಡಿಸ್ತೀರಾ? ಮತ್ತು ನಮಗೆ ಒಳ್ಳೇದು ಮಾಡ್ತಾನಂದ್ರೆ ಒಂದು ಎಣ್ಣೆ ಡಬ್ಬಿ, ಒಂದು ಅಕ್ಕಿ ಪ್ಯಾಕೆಟ್, ಒಂದು ಗಣೇಶನ 3 ಕೊಡಿಸ್ತಾನೆ ತಗೊಳ್ರಿ. ನಾನು ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಸಾಲಾರ ಆಗಲಿ ಏನಾರಾಗಲಿ ಮತ್ತು ದೇವ್ರು ಕೊಟ್ಟದ್ದು ಎಲ್ಲಿ ಹೋಗಂಗಿಲ್ಲ. 1 to ಡಬಲ್ ಆಗಿ ಹಾಕತ್ತೆ ಅದು. ಅದ್ರ ಬಗ್ಗೆ ವಿಚಾರ ಮಾಡಂಗಿಲ್ಲ. ನಾವು ಕೊಡಿಸ್ತಾನೆ ತಗೊಳ್ರಿ. ಒಂದು ಎಣ್ಣೆ ಡಬ್ಬಿ, ಅಕ್ಕಿ ಪ್ಯಾಕೆಟ್, ಒಂದು ಗಣೇಶನ ಬರ್ಕೊಳ್ರಿ. ಪದಮ್ಮ ನನ್ನ ಹೆಸರು.
ಮೇಷ್ಟ್ರದ ದೊಡ್ಡ ಗುಣ ನೋಡ. ರೊಕ್ಕ ಇಲ್ಲ ಅಂತಾರ, ಒಂದು ಎಣ್ಣೆ ಡಬ್ಬಿನ ಕೊಡಿಸ್ತಾರೆ ಅಂತಾರ, ಅಕ್ಕಿ ಪ್ಯಾಕೆಟ್ ಕೊಡಿಸ್ತೀವಿ ಅಂತಾರ, ಮತ್ತೊಂದು ಗಣೇಶನ ಕೊಡಿಸ್ತಾರ. ಕೊಡಿಸ್ಲಿಪ್ಪ, ಒಳ್ಳೇದಾಗಲಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಗೌಡ್ರೆ ಅಲ್ಲಿ ಬಸಪ್ಪ ಹೊಂಟ ನೋಡ್ರಿ, ಕರೀರಿ. ಮೊನ್ನೆ ಮದುವೆ ಆತಲ್ಲ ಬಸಪ್ಪಂದು, ಅವ್ನು ಕರೀರಿ ಇಲ್ಲಿ. ಅವನು ಕೇಳ ನೀರ ಕೊಡ್ತಾನ. ಓ ಬಸಣ ಬಸಣ, ಬಾಯಿಲಿ ಬಾಯಿಲಿ, ಗೌಡ್ರ ಕಡೆ ಎತ್ತರ ಬಾಯಿಲಿ. ಓಹೋ ಗೌಡ್ರೆ, ಕುಮಾರಣ್ಣ, ಶಂಕರಣ್ಣ, ಏನ್ ಮೇಷ್ಟ್ರ ಮನೆ ಮುಂದೆಲ್ಲ ನಿಂತ್ಬಿಟ್ರಿ? ಏನ್ ಕರೆದದ್ದು, ಏನ್ ಸಮಾಚಾರ? ಏನಾರ ಮೇಷ್ಟ್ರ ಮನೆಗೆ ಏನಾರ ಫಂಕ್ಷನ್ ಐತೇನ್ರಿ? ಏ ಹಂಗೇನಿಲ್ಲ ಬಸಪ್ಪ, ಅದು ನಿನಗೂ ಗೊತ್ತಲ್ಲ, ಪ್ರತಿ ವರ್ಷದಂಗ ನಾವು ಊರ ಗಣಪತಿ ಇಡ್ಬೇಕಂತಂದ ಹುಡ್ರು ಮತ್ತೆ ಪಟ್ಟಿ ಎತ್ತನ್ರಿ ಅಂತಂದ ಗಂಟು ಬಿದ್ವ. ಹಂಗಾಗಿ ಮತ್ತೆ ಊರು ಹಿರಿಯರಾಗಿ ನಾವ ಪಟ್ಟಿ ಎತ್ತಿಲ್ಲ ಅಂದ್ರೆ ಮತ್ತೆ ಹೆಂಗ ಅಂತೇಳಿ ನಾವ ಅಡ್ಡಾಡಕತ್ತೇವೆ ನೋಡಪ್ಪ ಮನೆಗೆ. ಹಂಗಾಗಿ ಮೇಷ್ಟ್ರ ಮನೆಗೆ ಬಂದ್ವಿ. ಮತ್ತೆ ನೀನು ಹೊಂಟಿದ್ದಿ, ಮತ್ತೆ ಕರೆದು ಕೇಳಿದ್ರ ಆತಂತ ಮಾಡಿದೆ. ಹೌದಾರ? ಮೇಷ್ಟ್ರ ಎಷ್ಟು ಕೊಟ್ರಪ್ಪ? ನಂದು ಹಂಗಿರ್ಲಿ, ನೀನೇನಪ್ಪ ಹೊಸದಾಗಿ ಮದುವೆ ಆಗಿ ನಮ್ಮ ಮನೇನು ಮಾತಾಡ್ಸಂಗ ಇಲ್ಲ, ಈ ಕಡೆ ಹೊಳ್ಳಿ ನೋಡಂಗಿಲ್ಲ, ಏನು ಕತೆ? ಬಸಪ್ಪನ ಜೋರು ಐತ್ರಿ ಈಗ. ನಮ್ಮನ್ನೆಲ್ಲ ನಾವೆಲ್ಲಿ ಕಣ್ಣಿಗೆ ಕಾಣ್ತಾವ ಹೇಳ್ರಿ? ನೋಡಿದ್ರು ನೋಡ್ಲಿಲ್ಲ ಹೋಗಾರ ಈಗ. ಅವನ ಹೊಸದಾಗಿ ಮದುವೆ ಆಗ್ಯಾನ, ಹೊಸ ಮದುವೆ, ಹೊಸ ಏಂತಿ, ಭಾರಿ ಜೋರು ಅದನೀಗ ಬಸಪ್ಪ. ನಮ್ದೇನೈತ್ರಿ, ಎಲ್ಲ ನೀವ ದೊಡ್ಡವ್ರು ಹೇಳ್ಬೇಕು. ನಾನು ನೋಡ್ಲಿಲ್ಲಪ್ಪ ದೇವ್ರಣಿ. ನನಗೇನು ಹಂಗೇನಿಲ್ಲ, ಹೊಸದಾಗಿ ಮದುವೆ ಆಗೇನಿ, ಹಂಗೇನು ಸೊಕ್ಕು ಸಡಗರ ಏನಿಲ್ಲ. ನಾನು ಎಲ್ಲರನ್ನು ಪ್ರೀತಿ ಇದನ್ನ ನೋಡ್ಸೋದು, ಮಾತಾಡ್ಸೋದು. ಗೌಡ್ರಿಗೆ ಗೊತ್ತೈತೆ ಕೇಳ, ಆ ಥರ ಏನು ಮಾಡೋದಿಲ್ಲ ನಾನು. ಬಟ್ ಏನಾದ್ರು ನೋಡಲಿಲ್ಲ, ನಾನು ಹೊಲದ್ದು ಟೆನ್ಷನ್ ಬೇರೆ, ಹಂಗಾಗಿ ಹೊಲಕ್ಕೆ ಕೊಟ್ಟಿದ್ದೆ. ಮಳೆ ಬೇರೆ ಬಾರಕತ್ತಿತ್ತಲ್ಲ, ದೊಡ್ಡ ಹೋದಂತ ಮಾಡಿದೆ. ಹಂಗೇನಿಲ್ಲಪ್ಪ. ಎಲ್ಲ ಕಳ್ಳ ಹೆಂಗ ಮದುವೆ ಏನ್ ಸಾಯತ್ಲೆ, ಹೆಂಗ್ ಮಾಡ್ಬೇಕಂತ ಚಿಂತೆ ಮಾಡ್ಕೊಂತ ಕುಂತಿದ್ದೆ. ಮದುವೆ ಆದ್ಮೇಲೆ ನಮ್ಮ ಮನೆ ಹತ್ರಕ್ಕೆ ಒಂದ್ಸತಿ ಬಂದಿದ್ಯಾ ನೀನು? ಹೌದಲ್ಲೇ ಕಳ್ಳ. ಗೌಡ್ರೆ ಬರ್ಬೇಕನ್ಕಂಡ್ರಿ, ಹೊಲದಾಗ ಅವು ಮಳೆ ಬಂದು ಊಟ ಬೀಜ ಕೊಳತು ಹೊಂಟತಿ. ಮತ್ತಲ್ಲಿ ತೆಂಗಿನ ಗರಿ ಎಲ್ಲ ಬಿದ್ದೋಗಿದ್ವು, ಓಸಿ ಎತ್ತಿ ಹಾಕಿ. ನಾನು ಮದುವೆ ಆದ್ಮೇಲೆ ಪುರ್ಸತ್ತ ಇಲ್ರಿ, ಕೆಲಸ ಮದುವೆದಿಂದ ಓಡಾಡಿದ್ನಲ್ಲ, ಬದುಕು ಹಂಗ ಬಿದ್ದದ್ವು. ಓಸು ಈಗ ಮಾಡ್ಕೊಂತ ಬರಕತ್ತೀನಿ. ಹಂಗಾಗಿ ಬರ್ತಿದ್ದಿ ನಿಮ್ಮ ಮನೆಗೆ, ಮತ್ತು ನೀವೇ ಇಲ್ಲಿ ಕರೆದ್ರಲ್ಲ, ಇಲ್ಲೇ ಮಾತಾಡ್ಸಿರೋದು ಸುಮ್ಮನೆ. ಇರ್ಲಿಪ್ಪ, ಮತ್ತೆ ಹೆಂಗೈತಿ ಹೊಸ ಜೀವನ? ಚಲೋ ಐತಿಲ್ಲ? ಹೆಂಡತಿ ಹೊಂದ್ಕೊಂಡು ಹೋದ್ನಲ್ಲ? ನೋಡ್ರಿ ಗೌಡ್ರೆ, ಸದ್ಯಕ್ಕಂದ್ರೂ ಚಲೋ ಐತಿ. ನನ್ನ ಹೆಂಡತಿ ಹೊಂದ್ಕೊಂಡು ಹೊಂಟಾಳ. ಮುಂದೆ ಹೆಂಗೈತಿ ಯಾರು ಕಂಡಾರ? ಈಗಂತೂ ಚಲೋ ಹೊಂದ್ಕೊಂಡು ಹೊಂಟಾಳಪ್ಪ. ಅಷ್ಟ ಸಾಕು ಬಿಡಮ್ರೆ, ನೀವು ಚಂದಾಗಿದ್ರೆ ಸಾಕು. ಹೊಂದ್ಕೊಂಡು ಹೊಂಟಾಳಲ್ಲ, ಹುಡ್ರ ಮಾತು ಕೇಳ್ತಾವಲ್ಲ, ಅಟ್ ಸಾಕು. ಹುಡ್ರನ್ನ ಚಂದ ನೋಡ್ಕೊಂಡು ಹೋದ್ರೆ ಸಾಕು. ಹುಡ್ರ ಸಲುವಾಗದಪ್ಪ ನೀನು ಮದುವೆ ಮಾಡಿದ್ದೆ. ಹೌದು ಗೌಡ್ರೆ, ನಾನಂತ ಮದುವೆ ಅಲ್ಲೇನ ಅಂತ ಕುಂತಿದ್ದೆ. ಮತ್ತು ನೀವು ಹುಡ್ರು ಅನಾಥಕ್ಕ ಅಂತೇಳಿ ಮದುವೆ ಮಾಡಿದ್ರಿ. ಮತ್ತೀಗ ಮದುವೆ ಮಾಡ್ಕೊಂಡನಿ, ಮತ್ತೀಗ ಹೊಂದ್ಕೊಂಡು ಹೊಂಟ ಹುಡ್ರು ಪಾಡ್ರಿ ಎಲ್ಲ ಚಲೋ ಅದಾವ. ನೋಡ್ಬೇಕಪ್ಪ ಮುಂದೆ ಏನೇನೈತೆ. ನನ್ಗಂತ್ರ ಮುಂದಿನ ಗೊತ್ತಿಲ್ಲ, ಈಗಂತ್ರ ಚಲೋ ಐತಿ. ಆತ ಚಲೋ ಇದ್ರು ಪಾಡ. ಈಗ ಊರ ಗಣಪತಿ ಇಡ್ತದಲ್ಲ, ಮತ್ತು ನಿಂದೇನಪ್ಪ ಕೊಡುಗೆ? ಹೊಸದಾಗಿ ಬರೀ ಮದುವೆ ಆಗಿದೆ, ಸ್ವಲ್ಪ ಜಾಸ್ತಿನ ಕೊಡ್ಸು. ಗೌಡ್ರು ಏನು ಹೇಳ್ತಾರ ಅದಕ್ಕೆ ನಾನು ಬದ್ದಪ್ಪ. ಅವ್ರ ಮಾತು ನಾನು ಮೀರಂಗಿಲ್ಲ. ಮದುವೆ ಆದ್ರೆ ಅವ್ರನ್ನ ಹೇಳಿದಕ್ಕೆ ಮದುವೆ ಆಗಿರೋದು. ಈಗ ಗಣಪತಿದು ಏನು ಹೇಳ್ತಾರ ಅದಕ್ಕೆ ನಾನು ಬದ್ದದ ನೋಡು. ಬಸವ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತಾನ. ಒಂದು 5 ಅಕ್ಕಿ ಮೂಟೆ ಕೊಡಿಸ್ಬಿಡಪ್ಪ ನೀನು. ಗೌಡ್ರೆ 5 ಅಕ್ಕಿ ಮೂಟೆ ಸ್ವಲ್ಪ ದುಬಾರಿ ಆಗ್ಲಿಲ್ರಿ? 1500 ರೂಪಾಯಿ ಒಂದು ಅಕ್ಕಿ ಮೂಟೆ ಅದಾವ್ರಿ. ಈಗ ಅಕ್ಕಿ ರೇಟು ದುಬಾರಿ ಐತಿ. ಸ್ವಲ್ಪ ನೋಡಿ ಹಾಕ್ರಿ. ನಾನು ಹೊಸದಾಗಿ ಮದುವೆ ಆಗಿ ಬರಗೈ ಆಗೀನಿ. ಬೀಜ ಗೊಬ್ಬರ ಎಲ್ಲ ಹಾಕಿ ಏನೇನು ಉಳಿದಿಲ್ಲ ನನ್ನ ಹತ್ರನ. ಬಸವ 2 ಅಕ್ಕಿ ಮೂಟೆ ಕೊಡಿಸೋಗತ್ತೆ. 1 ಅಕ್ಕಿ ಮೂಟೆ, ಒಂದು 10 kg ಬೆಲ್ಲ ಕೊಡಿಸ್ತಾನೆ ನೋಡಪ್ಪ ನಾನು. ಆತ್ ಬಿಡ ಬಡವ್, ನೀನ ಅಷ್ಟು ಹೇಳಿ ಅಂದ್ರೆ ಮುಗಿದಿರ್ಲಿ. 10 kg ಬೆಲ್ಲ, 1 ಅಕ್ಕಿ ಮೂಟೆ ಕೊಡಿಸಪ್ಪ. ಹಂಗಾದ್ರೆ ಆಯ್ತು ಅವ್ರಿಗೆ ಕೊಡ್ರಿ. ಅದು ಅಕ್ಕಿ ಮೂಟೆ ಅಮೌಂಟ್ ಎಷ್ಟು ಅದು ಕೊಡ್ತೀನಿ, ಅಥವಾ ನೀವು ನಾನೇ ತಂದು ಕೊಡಲಿ ಅಕ್ಕಿ ಮೂಟೆ ನೀವು ತಗೊಂತೀರಿ? ಇಲ್ಲ, ಒಬ್ಬೊಬ್ಬರದು ಒಂದೊಂದು ಅಕ್ಕಿ ಮೂಟೆ ಅಂದ್ರೆ ಸರಿ ಆಗಲ್ಲ. ಹಂಗೆ ನಾವು ತಗೊಂತೀವಿ. ನೀನೊಂದು ಅಕ್ಕಿ ಮೂಟೆ ಅಮೌಂಟ್ ಎಷ್ಟೈತಿ, ಬೆಲ್ಲದ ಅಮೌಂಟ್ ಎಷ್ಟೈತಿ ಅಷ್ಟು ಕೊಟ್ಬಿಡು. ನಾವು ಅದನ್ನು ತಗೊಂತೀವಿ. ನಾಳೆ ಬುಧವಾರ ಸಂಜೆ ಹೊಂಟಾರ. ನೀನು ಮಂಗಳವಾರ ಅಥವಾ ಸೋಮವಾರದ ಒಳಗಡೆ ತಂದು ಮುಟ್ಟಿಸ್ಬಿಡಪ್ಪ ಪಕ್ಕನ. ಆಯ್ತು ಅವ್ರಿಗೆ ಕೊಡ್ರಿ. ನಾಳೆ ಸೋಮವಾರ ಸಂಜೆ ಮುಂದೆ ಅಷ್ಟೈತಿ ತಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ಕೊಟ್ಟು ಬರ್ದಂತವ್ರು. ನಾನು ಆ ಕಡೆ ಬರ್ಬೇಕು. ಶಾರಕ್ಕರ್ನು ಭಾಳ ದಿನ ಆಯ್ತು ಮಾತಾಡ್ಸಿಲ್ಲ, ಬಂದ್ರೆ ತಂದು ಬರ್ತೀನಿ. ಆಯ್ತು ಅವ್ರಿಗೆ ಕೊಡ್ರಿ. ಆಯ್ತು, ಹೋಗಪ್ಪ. ಅದಕ್ಕೆ ಹೊಂಟಿದ್ದೇನೆ ಪಾಪ. ನಿಮ್ಮನ್ನ ಕರೆದ್ರೆ ಟೈಮ್ ವೇಸ್ಟ್ ಮಾಡಿದ್ರಿ. ಹೊಸ ಬರೇ ಮದುವೆ ಗಂಡು ಬೇರೆ ಜೋರು ಇರ್ತೈತಿ ಕಂತ. ಹೋಗು. ಗೌಡ್ರು ನೋಡು, ಅಲ್ಲೇ ನಕಲಿನ ಮಾಡಿದಂಗಾಗಿರ್ಬೇಕು, ಪಂಚೆ ಹೊಡೆದಂಗಾಗಿರ್ಬೇಕು. ಬಾರಿ ಬಿಡ್ರಿ ಗೌಡ್ರಿ, ನಿಮ್ದು ರಸಿಕರು ಗೌಡ್ರು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡ್ರಿ, ನಾವು ಮಲ್ತಾಯಿ ಮಕ್ಕಳು ಗಣಪತಿ ಪಟ್ಟಿನೂ ಸಹ ಎತ್ತಾ ಇದ್ದೀವಿ. ಗಣೇಶನ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಬನ್ನಿರಿ, ಮತ್ತು ನಮ್ಮ ವಿಡಿಯೋನ ನೋಡ್ರಪ್ಪ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಒಳ್ಳೆ ವಿಡಿಯೋನ ಬಿಡ್ತೀವಿ. ಈಗಿನ್ನೂ ಸ್ಟಾರ್ಟಿಂಗ್ ನಮ್ದು ಒಳ್ಳೆ ವಿಡಿಯೋ ಅದಾವ. ಇನ್ನು ಬರೆಯಕತ್ತೀವಿ, ಚೆನ್ನಾಗಿ ಬಿಡ್ತೀವಿ. ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ರಪ್ಪ. ನೋಡ್ರಿ, ಪೂರ್ತಿ ನೋಡ್ರಿ ವಿಡಿಯೋನ. ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತೈತಿ. ಥ್ಯಾಂಕ್ ಯು, ಧನ್ಯವಾದಗಳು.
ಮತ್ತ ಹಂಗ ಗಣಪತಿ ಹಬ್ಬಕ್ಕೆ ಬರೋದು ಮಾತ್ರ ಮರಿಬೇಡ್ರಪ್ಪ. ಹಾ, ಎಲ್ಲರೂ ಬರ್ರಿ, ಎಲ್ಲರಿಗೂ ಸ್ವಾಗತ ಐತಿ. ಹಾ.